ಮೋದಿ ಸರ್ಕಾರದ ವಿರುದ್ಧ ಅರ್ನಬ್ ಗೋಸ್ವಾಮಿ ಆರ್ಭಟಿಸ್ತಾ ಇರೋದು ಯಾಕೆ? ಒಂದು ಕಾಲದಲ್ಲಿ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ಅಬ್ಬರಿಸ್ತಾ ಇದ್ರು ಎ ರಿಪಬ್ಲಿಕ್ ಟಿವಿಯ ಸಂಪಾದಕ ಅರ್ನಬ್ ಗೋಸ್ವಾಮಿ. ಇತ್ತೀಚೆಗೆ ಮೋದಿ ಸರ್ಕಾರದ ವಿರುದ್ಧನೇ ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಹಾಗೇನೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅರ್ನಬ್ ಗೋಸ್ವಾಮಿ ಬದಲಾದ್ರ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನ ಪಾತಾಳಕ್ಕಿಳಿಸಿದ ಪತ್ರಕರ್ತರ ಪೈಕಿ ರಿಪಬ್ಲಿಕ್ ಟಿವಿಯ ಸಂಪಾದಕ ಅರ್ನಬ್ ಗೋಸ್ವಾಮಿ ಕೂಡ ಒಬ್ರು. ಸುಳ್ಳನ್ನ ಸತ್ಯ ಅಂತ ಪದೇ ಪದೇ ದೊಡ್ಡ ಗಂಟಲಿನಿಂದ ಅರಚಿ ಹೇಳ್ತಾರೆ. ಇವರುಗಳೇ ಏರ್ಪಡಿಸೋ ಚರ್ಚಾಕೂಟಗಳಲ್ಲಿ ಇವರೇ ನ್ಯಾಯವನ್ನ ನಿರ್ಧಾರ ಮಾಡ್ತಾರೆ. TRP ಏರಿಕೆ, ಹಣವನ್ನ ಗಳಿಸೋದಕ್ಕೆ ಸುಳ್ಳನ್ನ ಬಿತ್ತಿ ಬೆಳೆಯುವ ಭರಾಟೆಯಲ್ಲಿ ನೈಜ ಪತ್ರಿಕೋದ್ಯಮವನ್ನ ಪಾತಾಳಕ್ಕೆ ತಳ್ಳಿದ್ದಾರೆ. ಸದಾ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರ ಪರ ತುತ್ತೂರಿಯನ್ನ ಓದುತ್ತಾ ಕಾಂಗ್ರೆಸ್ ವಿರುದ್ಧ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಅಬ್ಬರಿಸ್ತಾ ಇದ್ದ ಅರ್ನಬ್ ಗೋಸ್ವಾಮಿ ಅವರು ಕಳೆದ 2 ವಾರಗಳಿಂದ ಇವರು ಬದಲಾಗಿದ್ದಾರೆ. ಅರ್ನಬ್ ನಿಜಕ್ಕೂ ಬದಲಾಗಿದ್ದಾರಾ? ನೇಷನ್ ವಾಂಟ್ಸ್ ಟು ನೋ. ಹೌದು, ಅರ್ನಬ್ ಗೋಸ್ವಾಮಿಯ ಈ ಬದಲಾವಣೆ ಭಾರತದ ರಾಜಕೀಯ ಮತ್ತು ಮಾಧ್ಯಮ ವಲಯದಲ್ಲಿ ಭಾರಿ ಅಲೆಯನ್ನ ಎಬ್ಬಿಸಿದೆ. ಬಿಜೆಪಿ ನೇತೃತ್ವದ NDA ಸರ್ಕಾರದ ಕಟ್ಟ ಬೆಂಬಲಿಗ ಅಂತ ಗೋಸ್ವಾಮಿ ಅವರನ್ನ ದೀರ್ಘಕಾಲಿನಿಂದ ಪರಿಗಣಿಸಲಾಗಿದೆ. ಬಿಜೆಪಿ ಸರ್ಕಾರದ ಮೇಲಿನ ತಮ್ಮ ಒಲವು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಹೊಗಳೋ ಭಟ್ಟರು ಅಂತ ಅರ್ನಬ್ ಗೋಸ್ವಾಮಿ ಅವರನ್ನ ಟೀಕಿಸಲಾಗುತ್ತೆ. ಈ ಟೀಕೆಗಳಿಗೂ ಕೂಡ ಕಾರಣಗಳು ಇದ್ವು. ಆದ್ರೆ ಈಗ ಅರ್ನಬ್ ಗೋಸ್ವಾಮಿ ಮೋದಿ ಸರ್ಕಾರದ ವಿರುದ್ಧನೇ ಸರಣಿ ವಾಗ್ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ಆದ್ಯತೆಗಳ ಬಗ್ಗೆ ಈಗ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅರ್ನಬ್ ಅವರ ಈ ಏಕಾಏಕಿ ಯೂಟರ್ನ್ ಡಿಸೆಂಬರ್ ಮಧ್ಯದಲ್ಲಿ ಸಂಭವಿಸಿದೆ. ಅರ್ನಬ್ ಗೋಸ್ವಾಮಿ ಮೊದಲು ದೆಹಲಿ ಮತ್ತು ಇತರ ಹಲವಾರು ನಗರಗಳನ್ನು ಕಾಡ್ತಾ ಇರೋ ವಾಯು ಮಾಲಿನ್ಯ ಮತ್ತು ಅಪಾಯಕಾರಿ ಮಟ್ಟದಲ್ಲಿರೋ ವಾಯು ಗುಣಮಟ್ಟ ಸೂಚ್ಯಂಕವನ್ನ ಸರ್ಕಾರ ಸರಿಯಾಗಿ ನಿರ್ವಹಿಸುವಂತೆ ಒತ್ತಾಯಿಸಿ ಜನರು ಎದ್ದು ನಿಲ್ಲಬೇಕು ಅಂತ ಕರೆಯನ್ನ ಕೊಟ್ಟಿದ್ರು. ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ವಿಶ್ವದ ಅತ್ಯಂತ ಕಲುಷಿತ ಪ್ರದೇಶಗಳಲ್ಲಿ ಸೇರಿವೆ ಅನ್ನೋದು ನಾಚಿಕೆಗೇಡಿನ ವಿಷಯ ಅಂತ ಬಿಜೆಪಿ ಸರ್ಕಾರಗಳ ವಿರುದ್ಧ ಅರ್ನಬ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಉತ್ತರದಿಂದ ದಕ್ಷಿಣ ಮತ್ತು ಪೂರ್ವದಿಂದ ಪಶ್ಚಿಮದವರೆಗಿನ ತನ್ನ ಅನೇಕ ನಗರಗಳಲ್ಲಿ ಕಳಪೆ ವಾಯು ಗುಣಮಟ್ಟ ಸೂಚ್ಯಂಕದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಇದು ನಾಗರಿಕರಲ್ಲಿ ತೀವ್ರ ಶ್ವಾಸಕೋಶ, ಹೃದಯ ಹಾಗೇನೆ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗತ್ತೆ. ಮಾಲಿನ್ಯದಿಂದಾಗಿ ದೇಶ ಉಸಿರುಗಟ್ಟಿಸ್ತಾ ಇರುವಾಗ ಮತ್ತು ಜನರು ಬಳಲ್ತಾ ಇರುವಾಗ ಸಂಸತ್ತಿನಲ್ಲಿ ಒಂದೇ ಮಾತರಂನಂತಹ ಘೋಷಣೆಗಳ ಮೇಲಿನ ಚರ್ಚೆಗಳು ಮೇರಿ ಆಂಟೋನೆಟ್ ಶೈಲಿಯನ್ನ ಪ್ರತಿಬಿಂಬಿಸುತ್ತೆ. ಶುದ್ಧ ಗಾಳಿ ಮತ್ತು ಉತ್ತಮ ಗಾಳಿಯ ಗುಣಮಟ್ಟವನ್ನ ಖಚಿತಪಡಿಸಿದ್ರೆ ಮಾತ್ರ ಜನರು ಬಿಜೆಪಿಗೆ ಮತ ಚಲಾಯಿಸಬೇಕು ಅಂತ ಅರ್ನಬ್ ಅವರು ಹೇಳಿದ್ದಾರೆ. ಮರುದಿನ ಅರ್ನಬ್ ಗೋಸ್ವಾಮಿ ಅವರು ಮತ್ತೊಂದು ವಿಡಿಯೋದಲ್ಲಿ ಇಂದೋರ್ನ ಬಿಜೆಪಿ ನಾಯಕಿಯೊಬ್ಬರನ್ನ ಟೀಕೆ ಮಾಡಿದ್ದಾರೆ. ಬಿಜೆಪಿ ನಾಯಕಿ ತಮ್ಮ ಕುಟುಂಬದ ವಿವಾಹವನ್ನ ಅದ್ಧೂರಿಯಾಗಿ ನಡೆಸಿದ್ದಾರೆ. ಅವರು ಕೇವಲ ಪಟಾಕಿಗಳಿಗಾಗಿ ಸುಮಾರು 70 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಉದ್ಯಮಿಗಳಿಗೆ ಆಡಂಬರದ ವಿವಾಹಗಳು ಅವರ ವೈಯಕ್ತಿಕ ಆಯ್ಕೆ ಆಗಿರಬಹುದು, ಆದರೆ ರಾಜಕಾರಣಿಗಳು ತಮ್ಮ ಸ್ವಂತ ರಾಜ್ಯ, ಬಡತನ, ಸಂಕಷ್ಟ ಮತ್ತು ಬಗೆಹರಿಯದೇ ಇರೋ ಸಾರ್ವಜನಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವಾಗ ತಮ್ಮ ನಾಚಿಕೆಗೇಡಿನ ಸಂಪತ್ತಿನ ಪ್ರದರ್ಶನಗಳಲ್ಲಿ ತೊಡಗಬಾರದು ಅಂತ ಟೀಕೆ ಮಾಡಿದ್ರು. ಮಧ್ಯಪ್ರದೇಶದ ರೇವಾದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬರು ವೈದ್ಯಕೀಯ ಸಹಾಯ ಇಲ್ಲದೆ 2 ಗಂಟೆಗಳ ಕಾಲ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ನಿಧನರಾದರು. ಥಲಸೇಮಿಯಾದಿಂದ ಬಳಲ್ತಾ ಇದ್ದ ರಾಜ್ಯದಲ್ಲಿ 6 ಮಕ್ಕಳು ರಕ್ತ ವರ್ಗಾವಣೆಯ ನಂತರ HIV ಪಾಸಿಟಿವ್ ಬಂದಿದೆ. ಇಂತಹ ದುರಂತಗಳು ನಡೀತಾ ಇರೋ ಸಮಯದಲ್ಲಿ ರಾಜಕಾರಣಿಗಳ ಅತಿಯಾದ ಪ್ರದರ್ಶನಗಳು ಯುವಕರ ಕೋಪವನ್ನ ಕೆರಳಿಸಬಹುದು ಅಂತ ಅವರು ಎಚ್ಚರಿಸಿದ್ದಾರೆ. ಯುವಜನರಲ್ಲಿ ಹತಾಶೆ ಏನಾದರೂ ಹೆಚ್ಚಾದರೆ ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದಂತೆ ಜಂಝಿ ಶೈಲಿಯ ಪ್ರತಿಭಟನೆ ಭಾರತದಲ್ಲಿ ಭುಗಿಲೇಳಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಆಡಳಿತದ ಸಮ್ಮಿಶ್ರ ರಾಜ್ಯಗಳ ಬಿಜೆಪಿ ನಾಯಕರು ಖಾಸಗಿ ಜೆಟ್ಗಳಲ್ಲಿ ಆಗಾಗ ಪ್ರಯಾಣ ಮತ್ತು ಆಡಂಬರದ ವೈಯಕ್ತಿಕ ಕಾರ್ಯಕ್ರಮಗಳು ಸೇರಿದಂತೆ ಐಷಾರಾಮಿ ಜೀವನ ಶೈಲಿಯಲ್ಲಿ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಇಂತಹ ನಡವಳಿಕೆ ಯುವಕರಲ್ಲಿ ಆಳವಾದ ಅಸಮಾಧಾನವನ್ನ ಉಂಟು ಮಾಡಬಹುದು ಅಂತ ಗೋಸ್ವಾಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಳೆದೊಂದು ತಿಂಗಳಿನಿಂದ ಅರಾವಳಿ ಬೆಟ್ಟದ ಸಾಲುಗಳು ಸುದ್ದಿಯಲ್ಲಿದೆ. ಈ ಅರಾವಳಿ ಬೆಟ್ಟದ ಸಾಲು ಗುಜರಾತ್ನಿಂದ ರಾಜಸ್ಥಾನದ ಮೂಲಕ ಹರಿಯಾಣದವರೆಗೂ ಕೂಡ ಇದು ವ್ಯಾಪಿಸಿದೆ. ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿರೋ ಈ ಅರಾವಳಿ ಬೆಟ್ಟಗಳ ರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ವಿಫಲ ಆಗಿದೆ. ಇನ್ನು ಅರಾವಳಿ ಬೆಟ್ಟಗಳನ್ನು ದೊಡ್ಡ ಬಿಲಿಯನೇರ್ ಕಂಪನಿಗಳಿಂದ ರಕ್ಷಿಸೋದಕ್ಕೆ ಆಗದೆ ಕೇಂದ್ರ ಮತ್ತು ಸುಪ್ರೀಂ ಕೈಕಟ್ಟಿ ಕುಳಿತಿರೋ ಅಸಮರ್ಥತೆಯನ್ನ ಗೋಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ.
100 ಮೀಟರ್ ಎತ್ತರದ ಮಿತಿ ಆಧರಿಸಿ ಅರಾವಳಿ ಬೆಟ್ಟಗಳಲ್ಲಿ ಗಣಿಗಾರಿಕೆ ನಡೆಸಬಹುದು ಅನ್ನೋ ಸುಪ್ರೀಂ ತೀರ್ಪು ಬಂದ ನಂತರ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರಾವಳಿ ಬೆಟ್ಟಗಳನ್ನ ಸಂರಕ್ಷಿಸೋ ಕರೆಯನ್ನ ನೀಡಿದ್ದಾರೆ. ಇದು ನೈಸರ್ಗಿಕ ಅಪಾಯವನ್ನ ಉಂಟು ಮಾಡುತ್ತೆ. ದೆಹಲಿ, ಎನ್ಸಿಆರ್, ಹರಿಯಾಣ ಮತ್ತು ರಾಜಸ್ಥಾನದಂತಹ ವ್ಯಾಪಕ ಗಣಿಗಾರಿಕೆ ಮತ್ತು ಅರಣ್ಯ ನಾಶಕ್ಕೆ ಇದು ಕಾರಣ ಆಗಬಹುದು. ಇದು ಈ ಪ್ರದೇಶಗಳಲ್ಲಿ ಹದಗೆಡ್ತಾ ಇರೋ ಗಾಳಿಯ ಗುಣಮಟ್ಟದ ಮೇಲೆ ವಿನಾಶಕಾರಿ ಪರಿಣಾಮ ಬೀರಬಹುದು. ನೀವು ಬೆಟ್ಟಗಳನ್ನು ನಾಶ ಮಾಡಬಹುದು, ಆದರೆ ಇದನ್ನು ನೋಡಿಕೊಂಡು ಭಾರತದ ನಾಗರಿಕರಾದ ನಾವು ಬಾಯಿ ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ ಅನ್ನೋದನ್ನು ನಾನು ನಂಬಿದ್ದೀನಿ. ಇದು ಪ್ರಜಾಪ್ರಭುತ್ವ ಆಗಿದ್ರೆ ಯಾವ ಪ್ರಜಾಪ್ರಭುತ್ವದ ನಿಯಮದಡಿಯಲ್ಲಿ ನೀವು 2 ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಪರಿಸರ ರಚನೆಯನ್ನು ಜೀವನ ಪರ್ಯಂತ ವ್ಯವಸ್ಥೆಯನ್ನ ನಾಶ ಮಾಡಬಹುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋದಕ್ಕೆ ಬಯಸ್ತೀವಿ ಅಂತ ಗೋಸ್ವಾಮಿ ಅವರು ಹೇಳಿದ್ದಾರೆ. ಸೇವ್ ದ ಅರಾವಳೀಸ್ ಅಭಿಯಾನಕ್ಕೆ ಪ್ರಧಾನಿ ಕಚೇರಿ ಮತ್ತು ಪರಿಸರ ಸಚಿವಾಲಯ ಮಧ್ಯಪ್ರವೇಶ ಮಾಡಬೇಕು, ಉತ್ತರಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಅವರು ವಿಫಲ ಆದರೆ ನಾವು ವೀಕ್ಷಿತ ಭಾರತ ಆಗೋದಿಲ್ಲ, ನಾವು ಪರಿಸರ ನಾಶವಾದ ಭಾರತ ಆಗ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ದೇಶದ ಮಾಧ್ಯಮಗಳು ತನ್ನ ಕೆಲಸವನ್ನ ಮಾಡೋದಿಲ್ಲ ಅಂತ ಭಾವಿಸಬಾರದು ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗೋಸ್ವಾಮಿಯವರು ಸರ್ಕಾರ ಮತ್ತು ಬಿಜೆಪಿಯನ್ನ ಹಲವಾರು ವಿಷಯಗಳ ಮೇಲೆ ಟೀಕೆ ಮಾಡ್ತಾ ಇರೋದು ಕಂಡುಬಂದಿದೆ. ದೆಹಲಿ ವಾಯು ಮಾಲಿನ್ಯವನ್ನ ನಿಭಾಯಿಸುವುದಕ್ಕೆ ತನ್ನ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲ ಆದ ನಂತರ ಬಿಜೆಪಿ ನೇತೃತ್ವದ ದೆಹಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇತ್ತೀಚೆಗೆ ಇಂಡಿಗೋ ವಿಮಾನ ರದ್ಧತಿ ವೈಫಲ್ಯದ ಬಗ್ಗೆ ರಿಪಬ್ಲಿಕ್ ಭಾರತದಲ್ಲಿ ಮೋದಿ ಸರ್ಕಾರವನ್ನ ಗೋಸ್ವಾಮಿಯವರು ಟೀಕೆ ಮಾಡಿದ್ದಾರೆ. ಭಾರತ ಕೇಳ್ತಾ ಇದೆ, ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಉದ್ಗರಿಸಿದ್ದಾರೆ. ವಿಮಾನ ನಿಲ್ದಾಣಗಳಲ್ಲಿನ ಪರಿಸ್ಥಿತಿ ಬಸ್ ನಿಲ್ದಾಣ ಹಾಗೇನೆ ರೈಲು ನಿಲ್ದಾಣಗಳಿಗಿಂತ ಕೆಟ್ಟದಾಗಿದೆ ಮತ್ತು ಸರ್ಕಾರ ಇಂಡಿಗೋ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಮೌನ ಆಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಗೋಸ್ವಾಮಿ ಅವರ ಇತ್ತೀಚಿನ ಪ್ರೈಮ್ ಟೈಮ್ ಚರ್ಚೆಗಳು 4 ರೀತಿಯ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಿದೆ. ಒಂದು, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಜನರು ಅವರನ್ನು ಹೊಗಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ, ಅಂತಿಮವಾಗಿ ಪತ್ರಕರ್ತರಾಗಿ ತಮ್ಮ ಕೆಲಸವನ್ನು ಅವರು ನಿರ್ವಹಿಸೋದಕ್ಕಾಗಿ, ಅಂದರೆ ಅಧಿಕಾರವನ್ನು ಹೊಣೆಗಾರರನ್ನಾಗಿ ಮಾಡೋದಕ್ಕಾಗಿ ಶ್ಲಾಘಿಸಲಾಗ್ತಾ ಇದೆ. ಇನ್ನು 3, ವಿಷಯಗಳು ತುಂಬ ಹದಗೆಟ್ಟಿದೆ ಅಂತ ಜನರು ವ್ಯಂಗ್ಯ ಆಡ್ತಾ ಇದ್ದಾರೆ, ಅವರು ಕೂಡ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇನ್ನು 4ನೇದಾಗಿ, ಈ ಬದಲಾವಣೆಯ ಹಿಂದಿನ ಕಾರಣದ ಬಗ್ಗೆ ಜನರು ಊಹೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅರ್ನಬ್ ಗೋಸ್ವಾಮಿ ಅವರು ಇನ್ನೂ ಹಲವು ವಿಚಾರಗಳಲ್ಲಿ ಮೋದಿ ಸರ್ಕಾರ ಮತ್ತು ಬಿಜೆಪಿಯನ್ನ ಟೀಕೆ ಮಾಡೋ ಸಾಧ್ಯತೆ ಇದೆ. ಗೋಸ್ವಾಮಿ ಏನೆಲ್ಲ ಮಾಡಬಹುದು ಕಾದು ನೋಡೋಣ. ಆದರೆ ಅವರ ಹಠಾತ್ ಯೂಟರ್ನಿಂದ ಅನೇಕ ಜನರು ಆಶ್ಚರ್ಯಚಕಿತರಾಗಿದ್ದಾರೆ. ಈಗಲಾದರೂ ಗೋಸ್ವಾಮಿಗೆ ಬುದ್ಧಿ ಬಂದಂತಿದೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಹಲವರು ದಿಟ್ಟ ಮತ್ತು ನಿರ್ಭೀತ ಪತ್ರಿಕೋದ್ಯಮ ಅಂತ ಶ್ಲಾಘಿಸ್ತಾ ಇದ್ದಾರೆ. ಡಿಸೆಂಬರ್ ಮಧ್ಯದಲ್ಲಿ ಸ್ಪಷ್ಟವಾಗಿ ಕಂಡುಬಂದ ಗೋಸ್ವಾಮಿ ಅವರ ಈ ಯೂಟರ್ನ್ ದೆಹಲಿಯ ತೀವ್ರ ವಾಯು ಮಾಲಿನ್ಯ ಬಿಕ್ಕಟ್ಟನ್ನು ಸರ್ಕಾರ ನಿರ್ವಹಿಸೋ ರೀತಿ ಮತ್ತು ಸಂಸದೀಯ ಆದ್ಯತೆಗಳು ಮತ್ತು ವಿಶಾಲವಾದ ಹೊಣೆಗಾರಿಕೆ ಸಮಸ್ಯೆಗಳ ಮೇಲೆ ಕೇಂದ್ರೀಕೃತ ಆಗಿತ್ತು. ಮುಂದುವರೆದು ನಾನಾ ಸಮಸ್ಯೆಗಳನ್ನು ಪ್ರಶ್ನೆ ಮಾಡೋದಕ್ಕೆ ಆರಂಭಿಸಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯೊಂದಿಗೆ ಒಂದು ಅಚಲ ಹೊಂದಾಣಿಕೆಯನ್ನು ಇವರು ಮಾಡಿಕೊಂಡಿದ್ದಾರೆ. ಗೋಧಿ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಅವರನ್ನ ಹೊಗಳೋ ಭಟ್ಟರಾಗಿದ್ದಾರೆ ಅಂತ ಟೀಕೆಗೆ ಗುರಿಯಾಗಿದ್ದ ಗೋಸ್ವಾಮಿ ಅವರ ಬದಲಾವಣೆಗಳ ಕುರಿತು ಹಲವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ನಬ್ ಗೋಸ್ವಾಮಿ ಅವರು ಬದಲಾಗಿದ್ದೇ ಆದ್ರೆ ಅದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ. ಸದಾ ಕಾಂಗ್ರೆಸ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಟೀಕೆ ಮಾಡ್ತಾ ಇದ್ದು ಮೋದಿ ಅವರನ್ನ ಹೊಗಳೋ ಭರದಲ್ಲಿ ಸುಳ್ಳು, ಉತ್ಪ್ರೇಕ್ಷಿತ ಸುಳ್ಳುಗಳನ್ನ ಹರಡ್ತಾ ಯುವ ಸಮೂಹವನ್ನ ಕೋಮುದ್ವೇಷ ಹರಡ್ತಾ ಮಾಧ್ಯಮ ಧರ್ಮವನ್ನ ಇವರು ಮರ್ತಿದ್ರು. ತನ್ನ ಚಾನೆಲ್ನ TRP ಬಿದ್ದು ಹೋದ ಕಾರಣ TRPಯನ್ನ ಮೇಲೆತ್ತೋ ಕಸರತ್ತನ್ನ ಅರ್ನಬ್ ಅವರು ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರು ಗೇಲಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.